ಕೇಂದ್ರ ಬಿಜೆಪಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಸಾಲು ಸಾಲು ಪರೀಕ್ಷಾ ಅಕ್ರಮಗಳು ನಡೀತಾ ಇದ್ದು, ನೀಟ್ ಪರೀಕ್ಷೆಯ ಅಕ್ರಮಗಳಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ. ನೀಟ್ ಅಕ್ರಮವನ್ನು ವಿರೋಧಿಸಿ ದೆಹಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿ ದೌರ್ಜನ್ಯ ನಡೆಸಲಾಗಿದೆ. ಪ್ರತಿಭಟನೆಯನ್ನ ಹತ್ತಿಕ್ಕುವ ಉದ್ದೇಶದಿಂದ ವಿದ್ಯಾರ್ಥಿಗಳ ಮೇಲೆ ಅಮಾನವೀಯವಾಗಿ ವರ್ತಿಸಲಾಗಿದೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಹಲ್ಲೆ ನಡೆದಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಕಾಂಗ್ರೆಸ್ ಮುಖಂಡ ಮತ್ತು ಜನಸ್ಪಂದನ ಟ್ರಸ್ಟ್ನ ಅಧ್ಯಕ್ಷ ಸಿಬಿ ಶಶಿಧರ್ ಅವರು ತಿಪಟೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ಇದೇ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಸವರಾಜ್ ಮಾತನಾಡಿ, ವಿದ್ಯಾರ್ಥಿಗಳ ಶಾಂತಿಯುತ ಹೋರಾಟದ ಮೇಲೆ ನಡೆಸಿರುವ ದೌರ್ಜನ್ಯ ಅಮಾನವೀಯ ಹಾಗೂ ಪ್ರಜಾಪ್ರಭುತ್ವದ ವಿರೋಧಿಯಾಗಿದೆ. ಪ್ರತಿಯೊಬ್ಬ ಭಾರತೀಯ ಸಂವಿಧಾನಬದ್ಧ, ಅದನ್ನು ಹತ್ತಿಕ್ಕುವ ಪ್ರಯತ್ನವಾಗಿದೆ. ಇದೇ ಕಾರಣಕ್ಕಾಗಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ತಿಪಟೂರು ನಗರದ ಸಿಂಗರಿ ನಂಜಪ್ಪ ಸರ್ಕಲ್ ಬಳಿ ಶನಿವಾರ ಅಂದರೆ 25ರಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5ರವರೆಗೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ತಿಳಿಸಿದರು. ಇನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ಚನ್ನಬಸವಣ್ಣ ಮಾತನಾಡಿ, ಕೇಂದ್ರ ಸರ್ಕಾರ ತನ್ನ ಆಡಳಿತ ವೈಫಲ್ಯಗಳನ್ನು ಮುಚ್ಚಿ ಹಾಕೋದಕ್ಕೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸಲಾಗ್ತಾ ಇದೆ ಎಂದರು. ಶನಿವಾರ ನಡೆಯುವ ಧರಣಿಯಲ್ಲಿ ತಿಪಟೂರು ಜನಸ್ಪಂದನ ಟ್ರಸ್ಟ್, ಕರ್ನಾಟಕ ರಾಜ್ಯ ರೈತ ಸಂಘ, ಕರ್ನಾಟಕ ರಾಜ್ಯ ಪ್ರಾಂತ್ಯ ರೈತ ಸಂಘ, ಸಂವಿಧಾನ ರಕ್ಷಣಾ ಪಡೆ, ಕನ್ನಡ ಪರ ಸಂಘಟನೆ ಮತ್ತು ದಲಿತ ಪರ ಸಂಘಟನೆಗಳು ಜುಲೈ 25ರಂದು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಲಿವೆ ಅಂತ ತಿಳಿಸಿದರು. ವಿರೋಧಿಸಿ ಭಾರತಾದ್ಯಂತ ವಿದ್ಯಾರ್ಥಿಗಳು ಚಳುವಳಿಯನ್ನು ಹಮ್ಮಿಕೊಂಡಿದ್ದಾರೆ. ಏನು ನೀಟಲ್ಲಾಗಿರ್ತಕ್ಕಂಥ ಅಕ್ರಮಗಳ ಬಗ್ಗೆ ತನಿಖೆ ನಡೆಸಿ ಇದಕ್ಕೆ ಉತ್ತರಾಧಿತ್ವ ಅಕೌಂಟಬಿಲಿಟಿ ಯಾರು ಕೊಡಬೇಕು? ಎಜುಕೇಷನ್ ಮಿನಿಸ್ಟರ್ ಆದ ಪ್ರಧಾನ್ ಅವರು ಅವ್ರದ್ದು ರಾಜೀನಾಮೆಯನ್ನು ಆಗ್ರಹಿಸಿ, ಮೂರನೇದು ನೀಟಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸರಿ ಆಯಿತು, ಮತ್ತು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಮತ್ತೊಮ್ಮೆ ಒಂದು 45 ದಿವಸ ಬಿಟ್ಟು 2ನೇ ಸರಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಎಕ್ಸಾಮ್ನ ಮಾಡಿದ್ರು. ಈ ಟೈಮಲ್ಲಿ ಬಹಳಷ್ಟು ಜನ ಖಿನ್ನತೆಗೆ ಒಳಗಾಗಿ, ಅಂದರೆ ನೀಟ್ ಎಕ್ಸಾಮ್ ತಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳು 21 ವಿದ್ಯಾರ್ಥಿಗಳು ಮರಣ ಹೊಂದಿದ್ದಾರೆ, ಅಂದರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ, ಕೇಂದ್ರ ಸರ್ಕಾರ ಕಾಂಪನ್ಸೇಷನ್ 1 ಕೋಟಿ ಕೊಡಬೇಕು ಅಂತ ಆಗ್ತದೆ. ಮೂರು ಆಗಲ್ಲ, 1 ಕೋಟಿ ಕಾಂಪನ್ಸೇಷನ್ ಕೊಡಬೇಕು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಎರಡನೇದು ಪ್ರಧಾನ್ ಅವರ ರಾಜೀನಾಮೆ, ಮೂರನೇದು ವಿಸ್ತೃತವಾದ ತನಿಖೆ. ಈ ಮೂರನ್ನು ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇತ್ತು. 20ನೇ ತಾರೀಕು ಸಂಸತ್ ಮುತ್ತಿಗೆ ಹಾಕಬೇಕು ಮತ್ತು ಸಂಸತ್ ಚಲೋ ಎನ್ನುವ ಚಳುವಳಿಯನ್ನು ವಿದ್ಯಾರ್ಥಿ ಮಿತ್ರರು ಹಮ್ಮಿಕೊಂಡಿದ್ದರು. ಶಾಂತಿಯುತವಾಗಿ ನಡೀತಿದ್ದ ಈ ಸಭೆಗೆ ಮತ್ತು ಏನು ಅದರದ್ದೊಂದು ಪೆರೇಡ್ ನಡೀತಾ ಇತ್ತು, ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಕಾಲ್ನಡಿಗೆ ಜಾಥಾ ಹೋಗ್ತಿರ್ಬೇಕಾದ್ರೆ ದೆಹಲಿಯ ಪೊಲೀಸರು ವಿದ್ಯಾರ್ಥಿಗಳನ್ನು ಲಾಠಿ ಚಾರ್ಜ್ ಮೂಲಕ ಥಳಿಸಿದ್ದಾರೆ. ನಮಗೆ ಗಾಬರಿ ಮತ್ತು ಆತಂಕ ಹುಟ್ಟಿಸಿದ್ದೇನಪ್ಪ ಅಂದರೆ, ಪೊಲೀಸ್ನವ್ರು ಬರೀ ಲಾಠಿ ಚಾರ್ಜ್ ಮಾಡಲಿಲ್ಲ, ಒಂದೊಂದು ಮಕ್ಕಳಿಗೆ ಹೇಗೆ ಹೊಡೆದಿದ್ದಾರೆ ಅಂದರೆ, ಒಂದು ಹೆಣ್ಣು ಮಗುದು ತೋರಿಸ್ತಾ ಇದೆ. ನಮಗೆ ಹೊಡಿಬಾರದ ಜಾಗದಲ್ಲೆಲ್ಲ ಹೊಡೆದಿದ್ದಾರೆ, ನಮಗೆ ತೋರ್ಸೋಕ್ಕಾಗ್ತಿಲ್ಲ, ಹೇಳೋಕ್ಕಾಗ್ತಿಲ್ಲ. ವಿಜುವಲ್ಸ್ ಎಲ್ಲ ಬಂದಿದ್ದಾರೆ. ಒಬ್ಬ ಪೊಲೀಸ್ ಅಂತೂ ಸ್ಟಿಕ್ನ ತಗೊಂಡು ಈ ಥರ ತುರ್ಕೋದಲ್ಲ, ಚುಚ್ಚೋ ಥರದಲ್ಲಿ ಬಿಲೋ ದ ಬಾಡಿಗೆ ಹೆಣ್ಣುಮಕ್ಕಳಿಗೆ ಅಟೆಂಡ್ ಮಾಡ್ತಿರೋ ವಿಡಿಯೋಗಳನ್ನು ಎಷ್ಟು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ ಅಂದರೆ, ಸಿನಿಮಾಗಳಲ್ಲಿ ತೋರಿಸ್ತಾರಲ್ಲ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ವಿವಾದಗಳು ನಡೆದು ಕೊನೆಗೆ
ಏನೋ ಒಂದು ಆಗೋಗಿದೆ, ಇನ್ನು ಮುಂದೆ ಆಗೋದು ಬೇಡ ಅಂತ ಹೇಳಿ ಒಂದು ಸಂಧಾನ ಮೂಲಕ ಅದು ಬಗೆಹರಿಯಿತು. ಆದರೆ ಈ ಸರಿ ಮತ್ತೆ ಅದೇ ತರ ಆಗಿದ್ದು ದೇಶದಲ್ಲಿ ಲಕ್ಷಾಂತರ ಯುವ ವಿದ್ಯಾರ್ಥಿಗಳಿಗೆ ಅತ್ಯಂತ ವ್ಯವಸ್ಥೆ ಬಗ್ಗೆ ಜಿಗುಪ್ಸೆ, ನಂಬಿಕೆ ಹೋಗ್ಬಿಡಿ. ಹಾಗಾಗಿ ಅವರು ಬೆಂಬಲಿಸಿ ಏನು ಸುಮಾರು ದಿನಗಳಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು. ಅವರೇನು ದಂಗೆ ಇದ್ದಿರಲಿಲ್ಲ, ಬೇರೆ ಏನು ಮಾಡ್ತಿದ್ರು. ನ್ಯಾಯಕ್ಕಿದೆ, ಮೂರೇ ಬೇಡಿಕೆ. ಏನಿದ್ರ ಬಗ್ಗೆ ತನಿಖೆ ಆಗಬೇಕು, ಯಾರು ತಪ್ಪಂಡು ಅವ್ರಿಗೆ ಶಿಕ್ಷೆ ಕೊಡಬೇಕು, ಮತ್ತೆ 20 ಜನ ಅಮಾಯಕ ವಿದ್ಯಾರ್ಥಿಗಳೇನು ಮರಣ ಹೊಂದಿರೋ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕು, ಮತ್ತೆ ಇದಕ್ಕೊಂದು ಶಾಶ್ವತ ಪರಿಹಾರ. ದಾರಿನಲ್ಲಿ ತೆಗೆದುಕೊಂಡು ಹೋದ್ರೆ ಭವಿಷ್ಯ ಒಳ್ಳೆಯದಾಗುತ್ತೆ, ದೇಶ ಉಳಿತಿದೆ, ಬೆಳಿತಿದೆ ಅನ್ನೋದ್ರ ಬಗ್ಗೆ ನಮ್ಮ ಆಳುವಂಥ ಸರ್ಕಾರ ಅದನ್ನು ಗಮನ ಕೊಡಬೇಕು. ಆದರೆ ಇದೇ ಸಂದರ್ಭದಲ್ಲಿ ನೀಟಿನ ಪ್ರಶ್ನೆ ಬಂದಾಗ ಯಾವಾಗಲೂ ಸೋರಿಕೆ ಆಗ್ತಾ ಇರುತ್ತೆ. ಪ್ರಶ್ನೆ ಪತ್ರಿಕೆಗಳು ಮತ್ತು ಅವ್ಯವಹಾರ ಜಾಸ್ತಿ ಆಗ್ತಾಯಿದೆ. 1 ವರ್ಷ ಆಗ್ಬೋದು, 2ನೇ ವರ್ಷಕ್ಕೆ ಅದು ಸ್ಟೆಪ್ ತಗೋಬೇಕಾಯಿತು, 3ನೇ ವರ್ಷಕ್ಕೆ ಸ್ಟೆಪ್ ತಗೋಬೋದಾಯಿತು. ಆದರೆ ಇಲ್ಲಿ ಒಂದು ಆಳುವಂಥ ಸರ್ಕಾರದ ಒಂದು ಒತ್ತಾಯದಿಂದ ಮತ್ತು ಈ ಬಂಡವಾಳಗಾರರು ಅಧಿಕಾರಿ ವರ್ಗ ಹಿಡಿದು ಆ ನೀಟ್ ಎಕ್ಸಾಮ್ನ ಪತ್ರಿಕೆಗಳನ್ನು ಲೀಕ್ ಮಾಡಿ ಅವರಿಗೆ ಬೇಕಾದಂಥವನ್ನ ಪಾಸ್ ಮಾಡಲಿಕ್ಕೆ ಮತ್ತು ಹಗಲು ರಾತ್ರಿ ಶ್ರಮಪಟ್ಟು ಓದಂಥ ಮಕ್ಕಳಿಗೆ ಇದು ಈ ಥರ ಆದಾಗ ಭಾರಿ ಭಯ ಬರುತ್ತೆ. ಪ್ಲಸ್ ಅವರಿಗೆ ಆಸಕ್ತಿ